ಸೊ ನಮ್ಮನೆ ಹತ್ರ ಸ್ವಲ್ಪ ಬಿಸಿಲಿತ್ತು. ಈ ಫಾರೆಸ್ಟಿಗೆ ಎಂಟ್ರ್ ಆದಂಗೆ ಮಳೆ ಸ್ಟಾರ್ಟ್ ಆಯಿತು. ಇವತ್ತು ಆಗಿರಾಗಲಿ ಗುರು, ಏನು ಬೇಕಾದ್ರೂ ಆಗಲಿ ಕ್ಯಾಮರಾ ಹಾಕೊಂಡು ಬ್ಲಾಗ್ ಮಾಡೋದೆ. ನಮ್ಮ ಈ ಹಾಳು ಬಿದ್ದ ರೋಡಿಂದಾಗಿ ಈ ಸೈಡ್ ಪ್ಯಾನಲ್ಗಳು ಉದ್ರೋಗಿತ್ತು ಗುರು. ನಾಚಿಕೆ ಆಗಬೇಕು ನಮ್ಮ ಸರ್ಕಾರಕ್ಕೆ. ರೋಡ್ ಟ್ಯಾಕ್ಸ್ ಮಾತ್ರ ಮರ್ಯಾದೆ ಇಲ್ಲದೆ ಕಟ್ಟಿಸ್ಕೊಂಡ್ಬಿಡ್ತಾರೆ. ಮತ್ತೆ ನೋಡಿದರೆ ಹಿಂಗೆ ಬರೀ ಹೈವೇ ಮಾಡಿದರೆ ಸಾಕಾ, ಹಳ್ಳಿಲಿರೋರೇನು ಮನುಷ್ಯರಲ್ವ ಕರ್ಮದವರು. ಹಂಗೆಲ್ಲ ಹೇಳ್ತಾ ನಾವಿವತ್ತು ಹೊರಟಿದ್ದೀವಿ ನಮ್ಮ ಹುದುಗೂರು ಅಥವಾ ಹಾರಂಗಿಗೆ. ಅಲ್ಲಿನೂ ರೋಡ್ ಆಗಿ ಹಾಗೇನೆ ನಮ್ಮ ಫಾರೆಸ್ಟ್ ನಡಿ ಫಾರೆಸ್ಟ್ ಇನ್ನೊಂಥರ ಚಂದ ಅಲ್ಲ ಗುರು. ನಾನು ದೊಡ್ಡ ಮನ್ಸಂತಾರೆ ಇಷ್ಟು ದಿನ ಮಳೆ ಬೇರೆ ಇತ್ತಿಲ್ಲಲ್ಲ, ಸರಿ ಸಾಲಿ ಅಂತ ಹೇಳ್ಕೊಂಡು ರೈನ್ ಕೋಟ್ ಹಾಕೊಂಡಿಲ್ಲ. ಯಾವುದೋ ಒಂದು ತೋಟಕ್ಕೆ ಕೆಲಸ ಮಾಡೋ ಟೈಮಲ್ಲಿ ನಾನು ಹಾಕೊಳ್ಳೋ ಕೋಟ್ ಹಾಕೊಂಡು ಹೊರಟೆ. ಬರಲಿ, ಮಳೆ ಬಂದರೆ ಏನು ಬೇಜಾರಿಲ್ಲ, ಮಳೆ ಬಂದರೆ ಒಳ್ಳೇದೇ ರೈತರಿಗೆ. ಈಗ ನೋಡಿ ಇಲ್ಲೆಲ್ಲರೂ ಒಂದು ಕಡೆ ವೆದರ್ ಚೇಂಜ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಇದು ಫಾರೆಸ್ಟ್ ಅಲ್ಲ, ಅದಕ್ಕೋಸ್ಕರ ಮಳೆ ಬರ್ತಿದೆ. ಈ ರೋಡ್ ಓಡಾಡೋದ್ರಲ್ಲಿ ಸಿಟ್ಟು ಬರ್ತದೆ ಗುರು. ಇದು ಅಜ್ಜಿ ಅದು ಯಾಕೆ ಓಟ್ ಕೇಳೋಕೆ ಬರ್ತಾರೋ, ನಾವುಗಳದ್ದು ಯಾಕೆ ಓಟ್ ಹಾಕ್ತೀವೋ ಅಂತ ಇವರಿಗೆ ಇದು ಗೊತ್ತು. ಗಾಡಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಗುರು, ಒಂದು ಸಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತಾ ಮುಗೀತು. ಆ ಡ್ಯಾಮೇಜ್ ಏನು ಒಂದು ಆಕ್ಸಿಡೆಂಟ್ ಆಗಬೇಕು, ಇಲ್ಲ ತಗಡು ರೋಡ್ಗಳಿಂದ ಆಗೋದಷ್ಟೇ. ನನ್ನ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ, ಬೈಕ್ ಸರಿ ಇದ್ದರೆ ಮೊಬೈಲ್ ಸರಿ ಇರಲ್ಲ, ಮೊಬೈಲ್ ಸರಿ ಇದ್ದರೆ ಬೈಕ್ ಸರಿ ಇರಲ್ಲ. ಮೊನ್ನೆ ಹೆಂಗೆ ಆಯಿತು ಕುಶಾಲನಗರಕ್ಕೆ ಅಂತ ಹೊರಟೆ ಸ್ಟೈಲಾಗಿ. ಅಲ್ಲಲ್ಲ ಹೋಮ್ಸಲ್ಲಿ ಗೆಸ್ಟ್ ಇದ್ದರು, ಅವ್ರಿಗೆ ಕೊಡಬೇಕಾಗಿದ್ದೆಲ್ಲ ಕೊಟ್ಟಾಯಿತು. ಮೊಬೈಲ್ನ ತಗೊಂಡು ಚಾರ್ಜ್ ಹಾಕ್ತೆ. ಬಿದ್ದ ಏಟಿಗೆ ಮೊಬೈಲ್ ಬಿದ್ದಿದ್ದು ನಾನಲ್ಲ, ಬಿದ್ದ ಏಟಿಗೆ ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲ, ಡಿಸ್ಪ್ಲೇಲಾಗಲಿ ಬಾಡಿಲಾಗಲಿ ಎಲ್ಲೂ ಇಲ್ಲ, ಡಿಸ್ಪ್ಲೇ ವರ್ಕ್ ಆಯ್ತಿಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ತಗೊಂಡೋಗಿ ಕುಶಾಲನಗರದಲ್ಲಿ ಅದರದ್ದು ಎಂಥದ್ದು ಡಿಸ್ಪ್ಲೇಲ್ಲ ಚೇಂಜ್ ಮಾಡ್ಸೋಕ್ಕೆ 6,500 7,000 ರೂಪಾಯಿ ಆಯಿತು. ಸರಿ ನಮಸ್ಕಾರ ದೇವರು ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದರೆ ಇದೇ ರೋಡಲ್ಲಿ ಬರ್ಬೇಕಾದ್ರೆ 2 ಬೈಕ್ದು ಪ್ಯಾನಲ್ಗಳು ಹಾರಿ ಹೋಯ್ತು. ಸರಿ ಅಂತೇಳಿ ಅದನ್ನ ಸರಿ ಇವತ್ತು ಬೆಳಿಗ್ಗೆ ಕೂತ್ಕೊಂಡು ಸರಿ ಮಾಡಿ 4 ದಿನ ಆದಮೇಲೆ. ಗೋಪ್ರಲ್ಲಿ ಎಲ್ಲ ಕೊಟ್ಟಿದ್ದಾನೆ, ಆದರೆ ವಾಟರ್ ರೈನಿ ಸೀಸನಲ್ಲಿ ಬ್ಲಾಗ್ ಮಾಡೋಕ್ಕೆ ಏನಾರು ಒಂದು ಬಿಟ್ಟಿದ್ರೆ ಚೆನ್ನಾಗಿರೋದು. ಅಂದರೆ ಮೈಕ್ ಅಟ್ಯಾಚ್ ಮಾಡೋಕ್ಕೆ ಏನಾರು ಒಂದು ಆಪ್ಷನ್ ಕೊಟ್ಟಿದ್ರೆ ಇರ್ಬೋದೇನೋ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್. ಯಾರು ಫಸ್ಟ್ ಆಫ್ ಆಲ್ ನೋಡಲ್ಲ ನನ್ನ ವೀಡಿಯೋಗಳು, ಅಂತೂ ಇರಲಿ. ಎಲ್ಲರೂ ಹಣೆ ಬರೋಕ್ಕೆ ಯಾರು ನೋಡಿದರೆ ತಲೆ ನೆನೆಯೋಕ್ಕೂ ಏನೋ ಒಂಥರ ಖುಷಿ ಗುರು. ಮೊನ್ನೆ ಹಿಂಗೆ ದನಗಳು ರೋಡ್ ಸೈಡ್ ನಿಂತಿದ್ದಾವೆ ಮೇಯ್ನ್ ರೋಡ್ ಹೈವೇಲಿ. ನಾನು ದಮ್ ಕಟ್ಕೊಂಡು ಬಡ್ಕೊಂಡು ಹೋಯ್ತಾ ಇದ್ದೀನಿ ಬೈಕ್ನ. ಅದ್ರ ಅಜ್ಜಿ ದನ ಬೈಕ್ ನೋಡ್ಕೊಂಡು ಗುದ್ದಕ್ಕೆ ಬಂದುಬಿಡ್ಬೇಕಾ, ಅದು ಹೆಂಗೋ ಒಂದು ಇಷ್ಟರಲ್ಲಿ ಮಿಸ್ಸಾದೆ ಗುರು. ನಾನಿದ್ದ ಸ್ಪೀಡಿಗೆ ಅದು ಬಂದು ನನ್ನ ಮುಟ್ಟಿದ್ರು, ಬಾಲದಲ್ಲಿ ಹಿಂಗೆ ತಟ್ಟಿದ್ರು ಸಾಕಿತ್ತು, ರಟ್ಟು ಹೋಯ್ತಿದ್ದೆ. ಒಂದೊಂದು ಹಸುಗಳಿಗೆ ನಾಯಿಗಳ ಥರ ಸೌಂಡ್ ಕೇಳಿದರೆ ಆಗೋದಿಲ್ಲನೋ ಅಥವಾ ಈ ರೆಡ್ ಕಲರಿಗೆ ಅಟ್ರಾಕ್ಟ್ ಆಯ್ತವೋ ಗೊತ್ತಿಲ್ಲ. ಮಾತ್ರ ಮೊನ್ನೆ ನನ್ನ ಅದು ಹೆಂಗೆ ದೇವ್ರು ಮಾಡಿಬಿಡೋದು ಆಚೆ ಆಗಿದಾಗಲಿ ಅಂತ. ಅಲ್ಲೆಲ್ಲೋ ಮೋಡ ಬಳಿ ಕಾಣಿಸ್ತಿದೆ. ನಾನಾದ್ರೆ ಆ ಕಡೆ ಹೋಗೋದಿಲ್ವೇ, ನಾವು ಹೋಗೋದು ಹಾರಂಗಿ ಡ್ಯಾಮ್ ಕಡೆ. ಇನ್ನೆಲ್ಲೆಲ್ಲ ನನ್ನ ಕೊಟ್ಟು ಕಾಯಿಸ್ತದೆ ಗೊತ್ತಿಲ್ಲ ಈ ಮಳೆ. ನನ್ನ ಹೆಂಗಾರು ಕೊಟ್ಟು ಕಾಯಿಸ್ಕೊಳ್ಳಿ, ನನ್ನ ಮುದ್ದೆ ಮಾಡಿ ಬಿಸಾಕಿದ್ರು ಬೇಜಾರಿಲ್ಲ, ಕ್ಯಾಮರಾ ನೆನೆಬಾರ್ದು. ಗುಡ್ಡೆ ಹೊಸೂರು ಇಲ್ಲಿ ಸಹ ಮಳೆನೇ. ಇದೊಂಥರ ಮಳೆಗಾಲ ಅಲ್ಲ, ಮಳೆ ಏರಿಯಾ ಗುರು ಗುಡ್ಡೆ ಹೊಸೂರು ಕುಶಾಲನಗರ. ನಮ್ಮಲ್ಲಿ ಬ್ಯಾಕ್ ವಾಟ್ರಲ್ಲಿ ಮಳೆ ಇಲ್ಲ ಅಂದರೆ ಈ ಗುಡ್ಡೆ ಹೊಸೂರು ಕಡೆ ರಾಣ ಹೊಡೆದಂಗೆ ಹೊಡಿತಾ ಇರ್ತದೆ. ಮಳೆ ಜೋರೇ ಅಲ್ಲ. ನನ್ನ ಬೆನ್ನು ಈಗ ಕೆಸರತ್ತಿ ಹೋಗಿರ್ಬೋದು. ಅಯ್ಯೋ ಮೊಬೈಲ್ ಬೇರೆ ಹೊಸ ಡಿಸ್ಪ್ಲೇ ಹಾಕಿರೋದು, ಗಿಂಡಿ ಹಾಕಿ ಅದು ಹೋದ್ರೆ ಮಣ್ಣು ತಿನ್ಬೇಕಾಯ್ತದ ನಾನು ಹಿಡ್ಕೊಂಡು. ಪೆಟ್ರೋಲ್ ಹಚ್ಕೊಂಬಿಡೋಣಲ್ಲ. $500. ಹಾಂ, ನೆಟ್ವರ್ಕ್ ಇಲ್ಲ ಅಂದರೆ ಏನು ತಲೆನೋವಿರೋದು. ಪೆಟ್ರೋಲ್ ಬಂಕ್ ಹೊಡೆದು ವೈಫೈ ಇಸ್ಕೊಂಡು ಪೇ ಮಾಡಿರೋದು. ಆಗಿತ್ತು. ಪೆಟ್ರೋಲ್ ಹಾಕಿ ಆಯಿತು, ಮಳೆನೂ ಕಮ್ಮಿ ಆಯಿತು. ಚೆನ್ನಾಗಿದೆ. ಈ ಇಟಿಗೆ ಕಟ್ಟಿಲ್ವಾ? ಕಟ್ಟಿಯಾರಲ್ಲ.
ಅಷ್ಟೇ ಫೈನಲ್ ಡೆಸ್ಟಿನೇಷನ್ ಆಗ್ಬಿಡ್ತದೆ ನನ್ನ ಕತೆ. ನಮ್ಮ ಪಯಣ ಕಾಳಿದೇವರ ಹೊಸೂರಿನ ಕಡೆಗೆ. ಆ್ಯಕ್ಚುಲಿ ಹುಡುಗರದು ಹೆಸರು ಆ್ಯಕ್ಚುಲ್ ಹೆಸರು ಬಂದು ಕಾಳಿದೇವನ ಹೊಸೂರು ಅಂತ. ನಾನಾಗಲೇ ಹೇಳಿಲ್ಲ, ಒಂದು ಕಡೆ ಮಳೆ ಬರ್ತಿರ್ತದೆ, ಇನ್ನೊಂದು ಕಡೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ ಅಂತ. ನೋಡಿ ಇಲ್ಲಿ ಡ್ಯಾಮ್ ಎದುರುಗಡೆ ಗುರು, ಅಯ್ಯೋ ಇಲ್ಲೇ ಮಳೆ ಇಲ್ಲ. ಹಿಂಗೆ ವೆದರ್ನ ಫುಲ್ ಅನ್ಪ್ರೆಡಿಕ್ಟೇಬಲ್. ನಾನು ಆರಂಗಿ ತಲುಪಕ್ಕಾಯ್ತು, ಈಗ ಹತ್ತೂರಲ್ಲಿದ್ದೀನಿ. ಈಗ ಸೆಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಆ ಕಡೆ ಎಲ್ಲೆಲ್ಲೋ ಮಳೆ ಕಾಣಿಸ್ತದೆ ಬೆಟ್ಟಗಳಲ್ಲಿ. ಸೊ ಬಂದು ಹಾರಂಗಿ ಡ್ಯಾಮ್ ಸೇತುವೆ ಹತ್ರ ತಲುಪಿದ್ದೀನಿ. ನೀರು ಭಾರಿ ಕೊಳುಕು ಕಾಣಿಸ್ತಿದೆ, ಅಥವಾ ಒಂಥರ ಕೆಸರು ಕಾಣಿಸ್ತಾ ಇದೆ. ನಮ್ಮ ಬ್ಯಾಕ್ ವಾಟ್ರಲ್ಲಿ ಇಷ್ಟೆಲ್ಲ ಕೆಸರು ಕಾಣಿಸ್ತಾ ಇಲ್ಲ, ಏನು ಕತೆ ಗೊತ್ತಿಲ್ಲ. ನೋ ಅಫೆನ್ಸ್ ಆಯ್ತಾ ತಾರ್ ಓನರ್ಸಿಗೆ. ಲಿಟ್ರಲಿ ಎಷ್ಟು ಜನರ ಕೈಲಿ ತಾರಿದೆ ಗುರು, ಅಪ್ಪ ದೇವ್ರೆ. ಹೋದಲ್ಲೆಲ್ಲ ಒಂದೊಂದು ಕಾಣಿಸ್ತಾ ಇರ್ತದೆ. ಮಳೆ ಇಲ್ಲ, ಕಮ್ಮಿ ಆಯಿತು, ಫುಲ್ ಒದ್ದೆ ಹಾಕೊಂಡಿದ್ದೀನಿ. ಆದರೂ ಚಳಿ ಆಯ್ತಿಲ್ಲ, ಸೆಕೆ ಆಯ್ತಾ ಇದೆ. ವಾಯ್ಸ್ ಹೇಗೆ ಕೇಳಿಸ್ತಿದೆ ಗೊತ್ತಿಲ್ಲ. ಏನೆಲ್ಲ ಸರ್ಕಸ್ ಮಾಡ್ತಿದ್ದೀನಿ ಗುರು, ಇನ್ನೂ ಪರ್ಮನೆಂಟ್ ಆದ ಒಂದು ಜಾಗ ಸಿಗ್ತಿಲ್ಲ ಮೈಕ್ ಇಡೋಕ್ಕೆ ಹೆಲ್ಮೆಟ್ ಒಳಗೆ, ಅಂದರೆ ಕರೆಕ್ಟಾಗಿರೋವಂಥದ್ದು. ನನಗೆ ಮತ್ತು ವೈಸರ್ ಹಾಕೊಂಡು ಅಭ್ಯಾಸ ಇಲ್ಲ ಆಯಿತಾ. ವೈಸರ್ ತೆಗೆದೇ ನಾನು ಬೈಕಲ್ಲಿ ಓಡಾಡೋದು. ವೈಸರ್ ಹಾಕಿದ್ರೆ ಒಂಥರ ನನಗೆ ಉಸಿರು ಕಟ್ಟೋದಂಗೆ, ಮುಖಕ್ಕೆ ಗಾಳಿ ಹೊಡಿತಾ ಇರ್ಬೇಕು ನನಗೆ, ಅವಾಗ ಮಾತ್ರ ಒಂಥರ ಖುಷಿಯಾಗೋದು. ಬಟ್ ವೈಸರ್ ಹಾಕಿದ್ರೇ ವಾಯ್ಸ್ ಚೆನ್ನಾಗಿ ಕೇಳೋದು, ಇಲ್ಲದಿದ್ದರೆ ಗಾಳಿ ಅಥವಾ ವಿಂಡೋ ಸಿಕ್ಕಾಪಟ್ಟೆ ಇರ್ತದೆ. ಈ ರೋಡಲ್ಲಿರೋ ಅಪ್ ಡೌನ್ಗಳೆಲ್ಲ ಈ ಬೈಕಲ್ಲಿ ಚೆಂದಾಗಿ ಗೊತ್ತಾಯ್ತದೆ ಗುರು. ಇದರ ಸಸ್ಪೆನ್ಷನು ಫುಲ್ ಹಾರ್ಡ್ ಸೆಟ್ಟಿಂಗಲ್ಲಿ ಇರುತ್ತೆ, ಅಂದರೆ ಸ್ಟ್ರೀಟ್ ಬೈಕ್ಗಳೆಲ್ಲ ಸಾಫ್ಟ್ ಇರೋದಿಲ್ಲ. ಈ ಸಣ್ಣ ಪುಟ್ಟ ಗುಂಡಿ ಗುಡುಕು ಎಲ್ಲ ಫೀಲ್ ಆಯ್ತದೆ. ಮೊನ್ನೆ ಅವತ್ತು ಡೆಲ್ಲಿಯಿಂದ ಬರ್ಬೇಕಾರಲ್ಲ ನನಗೆ ಇಂಥ ರೂಟು ಒಂದು ಸಿಕ್ಕಿಲ್ಲ ಗುರು. ಸಿಕ್ಕಿಬಿಟ್ಟಿದ್ರೆ ಮನೆ ತಲುಪೋಷ್ಟರಲ್ಲಿ ನಾನು ಸೊಂಟನ ಕೈಯಲ್ಲಿ ಹಿಡ್ಕೊಂಬರ್ಬೇಕಿತ್ತು ನಾನು. ಅದೇ ಡೆಲ್ಲಿ ಟು ಮನೆ ಟ್ರಿಪ್ಪು, ಬೈಕ್ ಟ್ರಿಪ್ಪು, ಫೋಟೋ ವೀಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಆಸೆ ಆಯ್ತದೆ ಗುರು, ಆಗಿದಾಗಲಿ ಹೊರಟು ಬಿಡೋಣ ಪುನಃ ಅಂತ. ವೈಬ್ ಇದಲ್ಲ ನಂಗೆ ಆ ಟೈಮಲ್ಲಿ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರೋಂಗೆ ನಾನು ಆ ಮೈಕ್ ಸೆಟಪ್ ಯಾವುದೋ ಹೊತ್ಕೊಂಡು ಹೋಗಿದ್ದಿಲ್ಲ, ಕ್ಯಾಮರಾ ಮಾತ್ರ ದೊಡ್ಡದಾಗಿ ಎತ್ಕೊಂಡು ಹೋಗಿದ್ದೆ ಅಷ್ಟೇ. ಅದರಿಂದಾಗಿ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಎಲ್ಲ ಕಡೆ. ಬಟ್ ಇನ್ನು ಯಾವಾಗಾರು ಹೊರಟ್ರೆ ಫುಲ್ ಆನ್ ಸೆಟಪ್ಪು. ಹೋದ್ರೂ ಕೂಡ ಒಬ್ಬನೇ ಹೋಗೋದು ಗುರು, ನೋ ಗ್ರೂಪ್ ರೈಡ್ಸ್. ಈ ಬೈಕ್ ಹಿಂದೆಂದ ಗೊತ್ತೇ ಆಗೋದಿಲ್ಲ ಇದು ಏನಂತ ಅನ್ಸ್ಬಿಡ್ತದೆ, ಆ ರೇಂಜಿಗೆ ಕೆಸರು ಹಾಕ್ಕೊಂಡಿದೆ ಫುಲ್ಲು. ನಂದು ಬ್ಯಾಕ್ ಟೈರ್ ಒಳ್ಳೆ ಗ್ರಿಪ್ ಇದೆ ಆಯಿತಾ, ಫ್ರಂಟ್ದೇ ಭಯ ನನಗೆ ಸ್ವಲ್ಪ. ಅಂದರೆ ವೆಯ್ಟ್ ಇದೆಯಲ್ಲ ಅದಕ್ಕೆ ಭಯ ಅಂತ ಅಷ್ಟೇ. ಬಿದ್ದರೆ ಕಾಲೆಲ್ಲ ಕೊಟ್ಟು ನಿಲ್ಸಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಯಾಕೆಂದರೆ ಕಾಲೇ ಮುರಿದೋಯ್ತದೆ. 243 kg 244 kg ಅಂತ ತಮಾಷಿನ. ಟಯರ್ ಚೆನ್ನಾಗಿದೆ ಗುರು, ಸ್ಲಿಪ್ ಆಯ್ತಿಲ್ಲ. ನಮ್ಮ ಹುಡುಗರು ಉಮಾಮಹೇಶ್ವರಿ ದೇವಸ್ಥಾನ. ನೈಸ್ ಒನ್, ಗುಡ್ ಒನ್. ದೇವ್ರೆ ಕಾಪಾಡ್ದೇವ್ರೆ. ಗೊತ್ತಿಲ್ಲ ಕ್ಯಾಮರಾದಲ್ಲಿ ಇದು ಕಾಣಿಸ್ತಿದೆಯಾ ಏನು ಕತೆ ಅಂತ, ಅಂದರೆ ಅಷ್ಟು ಡೀಟೇಲ್ಡಾಗಿ ಕಾಣಿಸ್ತಿದೆಯಾ ಏನು ಕತೆ ಅಂತ. ಕೆಸರು ಸರಿ ಕೆಸರಿದೆ, ಅಂದರೆ ಸ್ಲಿಪ್ ಆಗೋ ಥರ ಇದೆ ಸಿಕ್ಕಾಬಟ್ಟೆ. ರೈನ್ ಟೈರ್ ನೋಡಿದೆ ಗುರು, ಹಿಂಗೆ ಗೊತ್ತಿರೋ ಸಂಖ್ಯಂತ ಒಳಗೋಯ್ತದೆ. ತಗೊಂಬಿಡೋಣ ಅಂತ ಆಯಿತು, ತಗೊಂಡ್ರೆ 100% ನನಗಂತೂ ಯೂಸೇ ಆಗೋದಿಲ್ಲ. ಯಾಕಂದರೆ ನಾವು ಒಳ್ಳೆ ರೋಡಲ್ಲಿ ಓಡಾಡೋದೆ ಅಪರೂಪ. ಹೇಗಾಗಿದೆ ಅಂತ ಕತೆ ಈಗ ಗೊತ್ತಾಗಲ್ಲ ಆಯಿತಾ. ಡ್ರೈ ಆಗಬೇಕು ನೋಡಿ ಅಲ್ಲೆಲ್ಲ ಮಣ್ಣು ಕೆಸರು ಕೂತಿರೋದಲ್ಲಿ. ಅಯ್ಯೋ ಮನೆಗೆ ಹೋದಾಗ ತೊಳಿಬೇಕು ಫಸ್ಟು. ಇಲ್ಲಿ ಗಂಟ ಆರುಂಟಲ್ಲ ದೇವರು ಅಬ್ಬಾ. ನೋಡಿ ಟೈರ್ ಹೇಗಿದೆ ಅಂತ, ಗ್ರಿಪ್ ಅಂದರೆ ಬಟನ್ ಆಗಿ ಚೆನ್ನಾಗಿದೆ ಆ್ಯಕ್ಚುಲಿ. ಅದಕ್ಕೆ ಅಂಥ ದೊಡ್ಡ ಏನು ಸ್ಕಿಡ್ ಆಗೋದಿಲ್ಲ ಕೆಸರುಗಳಲ್ಲಿ. ಹಂಗೆ ಒಂದು 4 ಕಾಫಿ ಗಿಡ ಆಯಿತು ನಡಕ್ಕೆ, ಅದ್ರ ನೆಟ್ಬಿಟ್ಟು ಹಂಗೆ ಹೊರಟಿದ್ದೀನಿ. ಈ ಕೆಳಗೆ ಹೋಗಿ ಕಾಲು ತೊಳ್ಕೊಳ್ಬೇಕು ಮನೆಗೆ ಹೋಗಿ. ಬೆವರು ಬೇಕಾರೆ ಏನೋ ಒಂಥರ ಖುಷಿ ಗುರು. ಈ ಸಣ್ಣ ವ್ಲಾಗ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಏನು ಸಣ್ಣ ಒಂದು ಮೋಟೋ ವ್ಲಾಗ್ ಮಾಡಿದೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಬಿಕಾಸ್ ಆಗಲೇ ಬಂದಿರೋ ರೂಟಲ್ಲೇ ವಾಪಸ್ ಹೋಗ್ಬೇಕಷ್ಟೆ, ಹೊಸದಾಗಿ ಏನಿಲ್ಲ. ಅಯ್ಯೋ ದೇವ್ರೆ, ಇಲ್ಲಿ ಕೆಸರು ನೋಡುಗುರು, ಇಲ್ಲಿ ರೇಡಿಯೇಟ್ರ್ ಒಳಗೆ ಸೊ ಗಂಟೆ ನೋಡಿ. ಸುಮ್ಮನೆ ಹಾಕೊಳ್ಳೋದು ಗುರು ಈ ಗಾಡಿ ಅಂದಮೇಲೆ ಬದನೆಕಾಯಿ ಅಂತ ಹೇಳ್ಕೊಂಡು ಬೀಳೋ ಟೈಮಲ್ಲಿ ಬಿದ್ದೇ ಬೀಳ್ತೀವಿ.
ಹಂಗೆಲ್ಲ ಹೇಳ್ತಾ ಈ ವ್ಲಾಗ್ನ ಆ್ಯಕ್ಚುಲಿ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಈ ಸಣ್ಣ ವ್ಲಾಗ್ ಅಂತ ಹೇಳೋದನ್ನ ಕಮೆಂಟಲ್ಲಿ ತಿಳಿಸಿ. ಮರ ನೋಡಿ ಎಷ್ಟು ದೊಡ್ಡದಿತ್ತು. ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬರೀ ಇದೇ ಹೇಳೋದಾಯಿತು ಅಂತ